ಹಾಯ್, ಇಂಗ್ಲೀಷ್ ಎಕ್ಸಾಮ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇರೋದು ಫಿಸಿಕ್ಸ್ ಎಕ್ಸಾಮ್. ಅದರ ಪ್ರಿಪ್ರೇಷನ್ ನೀವು ಮಾಡ್ತಾ ಇರ್ತೀರಾ. ಸೊ ಇರೋ 2 ದಿನದಲ್ಲಿ ಈಗ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು, ಕರೆಕ್ಟಾಗಿ ಪ್ರಿಪೇರ್ ಆದರೆ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಕೂಡ ಆಗುತ್ತೆ. ನಿಮ್ಮ ಟಾರ್ಗೆಟ್ ಇರುತ್ತಲ್ವ, ಈಗ 70ಗೆ 65 ಪ್ಲಸ್ ಅಥವಾ 70ಗೆ 70 ಟಾರ್ಗೆಟ್ ಇಟ್ಕೊಂಡಿರ್ತೀನಿ, ಅಷ್ಟು ಸ್ಕೋರ್ ಮಾಡ್ತೀನಿ ಅಂತ. ಓಕೆ, ನೀವು ಟಾರ್ಗೆಟ್ ಎಷ್ಟು ಇಟ್ಕೊಂಡಿದ್ದೀರಾ, 70ಗೆ ಎಷ್ಟು ಸ್ಕೋರ್ ಮಾಡಬೇಕು ಅಂತಿದ್ದೀರಾ, ಇದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಅದನ್ನು ಅಚೀವ್ ಕೂಡ ಮಾಡಿ ಆಗುತ್ತೆ. ನಂತರ ಈಗ ಕ್ವಶನ್ ಪೇಪರ್, ಇದರಲ್ಲಿ 4 ಪಾರ್ಟ್ಸ್ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ. ಅದು ನಿಮಗೂ ಕೂಡ ಗೊತ್ತಿದೆ. ಹೆಚ್ಚಿನ ವಿದ್ಯಾರ್ಥಿಗಳು ಮಾರ್ಕ್ಸ್ ಕಳ್ಕೊಳ್ಳೋದು ಪಾರ್ಟ್ ಎ ಮತ್ತು ಪಾರ್ಟ್ ಡಿ, ಇದು ಕೂಡ ನಿಮಗೆ ಗೊತ್ತಿದೆ. ಈಗ MCQs, ಇದರ ಪ್ರಿಪರೇಷನ್ ಹೇಗೆ ಮಾಡಬೇಕು, ಯಾಕಂದ್ರೆ MCQs ಅಲ್ಲೇ ಮಾರ್ಕ್ಸ್ ಹೋಗ್ತಾ ಇದೆ, ಬಾಕಿದೆಲ್ಲ ಫುಲ್ ಮಾರ್ಕ್ಸ್ ಬರ್ತಾ ಇದೆ. MCQs ಅನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ನೀವು ಕೇಳ್ತಾನೆ ಇದ್ರಿ ಮೊದಲಿಂದ. ನಾನು ಕೂಡ ತುಂಬಾ ಸಲ ಹೇಳಿದ್ದೆ ನಿಮಗೆ KCET PYQs ಅನ್ನ ಸಾಲ್ವ್ ಮಾಡಿ ಅಂತ. ನೀವು ಆಲ್ರೆಡಿ KCET PYQs ಅನ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿದ್ರೆ ಓಕೆ, ಒಳ್ಳೆ ಸ್ಕೋರ್ ಆಗುತ್ತೆ. ಅಕಸ್ಮಾತ್ ಪ್ರಾಕ್ಟೀಸ್ ಮಾಡದಿದ್ರೆ ಈಗ ಏನು ಮಾಡಬೇಕು ನಿಮ್ಗೆ ಹೇಳೋದಾದ್ರೆ, ಎಲ್ಲ ಚಾಪ್ಟರ್ಸ್ ಏನಿದಾವೆ ಅವುಗಳಲ್ಲಿ ಇರುವಂತಹ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್, ಹಾಗೆ ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇರುವಂತಹ ಟರ್ಮ್ಸ್ ಏನಿದಾವೆ ಅವುಗಳ ನಡುವೆ ಇರುವಂತಹ ರಿಲೇಷನ್ ನಿಮಗೆ ಗೊತ್ತಿರಬೇಕು. ಈಗ ಕೂಲಮ್ಸ್ ಲಾ ಹಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಚಾರ್ಜಸ್, ಫೋರ್ಸ್ ಹಾಗೆ ಡಿಸ್ಟನ್ಸ್, ಇದರ ನಡುವೆ ಏನು ರಿಲೇಷನ್ ಇದೆ, ಒಂದು ಕ್ವಾಂಟಿಟಿ ವೇರಿ ಆದರೆ ಮತ್ತೊಂದು ಕ್ವಾಂಟಿಟಿ ಯಾವ ರೀತಿ ವೇರಿ ಆಗುತ್ತೆ, ಇದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಈ ರೀತಿ ಇದ್ರೆ ಇದು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೇನೆ ಪ್ರಾಪರ್ಟೀಸ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ, ಯಾವುದೊಂದು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಅದರ ಪ್ರಾಪರ್ಟೀಸ್ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಅಂದರೆ ಪ್ರಾಪರ್ಟೀಸ್ ಆಫ್ ಚಾರ್ಜ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಹಾಗೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್, ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಈ ರೀತಿ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ ಅಂತ ಹೇಳಿದ್ರೆ ಅದರ ಪ್ರಾಪರ್ಟೀಸ್ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಈಗ 4 ಆಪ್ಷನಲ್ಲಿ 3 ಕರೆಕ್ಟ್ ಪ್ರಾಪರ್ಟಿ ಇರುತ್ತೆ, ಒಂದು ರಾಂಗ್ ಇರುತ್ತೆ. ಸೊ ಅವಾಗ ಐಡೆಂಟಿಫೈ ದ ರಾಂಗ್ ಒನ್, ಆ ರೀತಿ ಕೇಳಿರ್ತಾರೆ. ಸೊ ಪ್ರಾಪರ್ಟೀಸ್ ಆಯಿತು, ಈ ರೀತಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಯಿತು, ಅದ್ರ ಜೊತೆಗೆ ಲಾಸ್, ಯಾವ್ಯಾವ ಲಾಸ್ ಇದಾವೆ ಅವೆಲ್ಲವೂ ಕೂಡ ಗೊತ್ತಿರಬೇಕು. ಆ ಲಾಸ್ಗೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇದ್ದರೆ ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕೂಡ ಕರೆಕ್ಟಾಗಿ ಗೊತ್ತಿರಬೇಕು. ಇವುಗಳನ್ನೆಲ್ಲ ನೆನಪಿಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಓಕೆನಾ. ನಂತರ SI ಯೂನಿಟ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್, ಯಾವ್ಯಾವ ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ ಎಲ್ಲದರ SI ಯೂನಿಟ್ಸನ್ನು ನೆನಪಿನಲ್ಲಿ ಇಟ್ಕೊಂಡಿರಿ. ಇದು ನಿಮಗೆ MCQs ಅಲ್ಲೂ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಲಾಸ್ಟಿಗೆ ನ್ಯೂಮರಿಕಲ್ ಪಾರ್ಟ್ ಏನಿರುತ್ತೆ ಅಲ್ಲೂ ಕೂಡ SI ಯೂನಿಟ್ ಬರೀಲೇಬೇಕು, ಸರಿನಾ. ಸೊ ಅಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ. ನಂತರ MCQs ಬರೆಯೋ ಫಾರ್ಮ್ಯಾಟ್ ನಿಮಗೆ ಗೊತ್ತಿದೆ, ಆದರೂ ಕೂಡ ಒಮ್ಮೆ ಬೋರ್ಡಲ್ಲಿ ನೋಡಿ ಕ್ವಶನ್ ನಂಬರ್ ಬರೀತೀರಾ. ನಂತರ ಆಪ್ಷನ್ ಯಾವುದಿದೆ ಅದನ್ನು ಬರೆದು ನಂತರ ಆ ಆಪ್ಷನ್ಗೆ ಆನ್ಸರ್ ಏನಿದೆ ಅದನ್ನು ಕೂಡ ಬರೀತೀರಾ. ನಂತರ ಮತ್ತೊಂದು ವಿಷಯ ಗಮನದಲ್ಲಿ ಇರಲಿ, ಈ MCQs ಏನಿದೆ ಇದರಲ್ಲಿ ಯಾವುದೋ 1-2 ಕ್ವಶನ್ ಆನ್ಸರ್ ಮಾಡೋದಕ್ಕೆ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ಹಾಗೆ ಇಟ್ಟಿರಿ, ಅಂದ್ರೆ ಅದಕ್ಕೋಸ್ಕರ ಸ್ಪೇಸ್ ಬಿಟ್ಟಿರಿ. ಯಾಕಂದರೆ MCQs ಹಾಗೆ FIB ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್, ಇದಕ್ಕೆ ಫಸ್ಟ್ 2 ಪೇಜಸ್ ಅಲ್ಲೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಸ್ವಲ್ಪ ಸ್ಪೇಸ್ ಬೇಕಂತಿಲ್ಲ, ಫಸ್ಟ್ 3 ಪೇಜಸ್ ಅದರೊಳಗಡೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಅದಕ್ಕೋಸ್ಕರ ಯಾವುದೊಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರ್ ಗೊತ್ತಾಗದೇ ಇದ್ರೆ ಸ್ಪೇಸ್ ಬಿಟ್ಟಿರಿ. ಎಲ್ಲ ಮ್ಯಾಂಡೇಟರಿ ಕ್ವಶನ್ಸ್ ಅಂದರೆ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಎಲ್ಲ ಕಂಪ್ಲೀಟ್ ಆದಮೇಲೆ ಆನ್ಸರ್ ಮಾಡಿ. ನಂತರ ಯಾರೂ ಕೂಡ ಈ ಪಾರ್ಟ್ಯದಲ್ಲಿ ಕ್ವಶನ್ ಅನ್ನು ಬಿಟ್ಟು ಬರಬೇಡಿ. ಎಕ್ಸಾಮ್ ಮುಗಿಯೋದ್ರೊಳಗಡೆ ಎಲ್ಲದಕ್ಕೂ ಆನ್ಸರ್ ಮಾಡಿ ಬನ್ನಿ. ಯಾಕಂದ್ರೆ ಅಕಸ್ಮಾತಾಗಿ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಯಾವುದೋ ಆನ್ಸರ್ ಬರ್ದಿದ್ದೀರಾ, ಲಕ್ ಚೆನ್ನಾಗಿದ್ರೆ ಅದಕ್ಕೂ ಕೂಡ ಮಾರ್ಕ್ಸ್ ಬಿಡುತ್ತೆ. ಓಕೆನಾ. ಅದಕ್ಕೋಸ್ಕರ ಈ MCQs ಅಲ್ಲಿ ಯಾವುದೇ ಕ್ವಶನ್ ಬಿಡಬೇಡಿ, ಈ ರೀತಿ ಪ್ರಿಪ್ರೇಷನ್ನ ಮಾಡಿ. ನಂತರ ಫಿಲ್ ಇನ್ ದ ಬ್ಲ್ಯಾಂಕ್, ಇದನ್ನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಈಸಿನೇ ಆಗುತ್ತೆ. ನಾನೇನು ಆನ್ಸರ್ ಪೇಪರನ್ನು ಚೆಕ್ ಮಾಡಿರ್ತೀನಿ, ಅದರೊಳಗಡೆ ತುಂಬ ಕಡಿಮೆ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕಟ್ ಮಾಡ್ಕೊಂಡಿರ್ತಾರೆ. ಈ ಫಿಲ್ ಇನ್ ದ ಬ್ಲ್ಯಾಂಕ್ ಆಲ್ಮೋಸ್ಟ್ ಎಲ್ರಿಗೂ ಕೂಡ 5 ಔಟ್ ಆಫ್ 5 ಬರುತ್ತೆ. ನಿಮಗೆ ಹೇಗೆ ಅನ್ಸುತ್ತೆ ಈ ಫಿಲ್ ಇನ್ ದ ಬ್ಲ್ಯಾಂಕ್, ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಈಗ ಈ FIB ಫುಲ್ ಸ್ಕೋರ್ ಮಾಡೋದಕ್ಕೆ ಯಾವ ರೀತಿ ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕು ಇದನ್ನು ಹೇಳೋದಾದ್ರೆ, ಮೊದಲಿಗೆ ಎಲ್ಲ ಕ್ವಶನ್ಸನ್ನು ಓದಿ. 16, 17, 18, 19, 20 ಇವುಗಳನ್ನೆಲ್ಲ ಕ್ವಶನ್ ಒಂಥರ ಓದ್ಕೊಳ್ಳಿ. ಅದರೊಳಗಡೆ ಯಾವ್ಯಾವುದಕ್ಕೆ ಕರೆಕ್ಟಾಗಿ ಆನ್ಸರ್ ಗೊತ್ತಾಗುತ್ತೆ ಅದನ್ನು ಮೊದಲು ಬರ್ಕೊಳ್ಳಿ. ಅದ್ರ ನಂತರ ಯಾವುದೋ 1-2 ಕ್ವಶನ್ಗೆ ಆನ್ಸರ್ ಬರಲಿಲ್ಲ, ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಳ್ಳಿ. ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಕ್ವಶನ್ ಓದ್ಕೊಳ್ಳಿ. ನಂತರ ಆ ಕ್ವಶನ್ ಯಾವ ಚಾಪ್ಟರ್ನಿಂದ ಬಂದಿದೆ ಅದನ್ನು ನೆನಪು ಮಾಡ್ಕೊಳ್ಳಿ. ಅದಂತರ ಕೊಟ್ಟಿರುವ ಆಪ್ಷನ್ ಏನಿದಾವೆ ಆ ಆಪ್ಷನ್ಗಳಲ್ಲಿ ಕ್ವಶನ್ಗೆ ಸಂಬಂಧಪಟ್ಟಂತಹ ಟರ್ಮ್ ಯಾವುದಿದೆ ಆಪ್ಷನ್ಗಳಿದೆ ಅದನ್ನು ಸೆಲೆಕ್ಟ್ ಮಾಡಿ ಬರೆದ್ರೆ ಆಲ್ಮೋಸ್ಟ್ ಅದು ಕರೆಕ್ಟ್ ಆನ್ಸರೇ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಫಿಲ್ ಇನ್ ದ ಬ್ಲ್ಯಾಂಕ್ ಏನಿದೆ ಇದರೊಳಗಡೆ ಕ್ವಶನ್ ಯಾವ ಚಾಪ್ಟರ್ನಿಂದ ಬಂದಿದೆ, ನಂತರ ಆ ಕ್ವಶನ್ಗಳಿಗೆ ಸಂಬಂಧಂತಹ ಟರ್ಮ್ಸ್ ಯಾವುದು ಕೊಟ್ಟಿದ್ದಾರೆ ಆಪ್ಷನ್ಗೆ ಅದನ್ನು ಲಿಂಕ್ ಮಾಡಿಬಿಟ್ರೆ ಕರೆಕ್ಟ್ ಆನ್ಸರ್ ಸಿಕ್ಬಿಡುತ್ತೆ ನಿಮಗೆ. ಓಕೆನಾ. ಯಾಕಂದರೆ ಬೇರೆ ಬೇರೆ ಚಾಪ್ಟರ್ಸ್ ಅಂದರೆ ಕ್ವಶನ್ ಬಂದಿರುತ್ತೆ FIBದಲ್ಲಿ, ಅದಕ್ಕೋಸ್ಕರ. ನಂತರ ಪಾರ್ಟ್ ಬಿ 2 ಮಾರ್ಕ್ ಕ್ವಶನ್, ಔಟ್ ಆಫ್ 8 ಯು ಹ್ಯಾವ್ ಟು ಆನ್ಸರ್ 5. ಈಸಿಯೆಸ್ಟ್ ಪಾರ್ಟ್, ಯಾಕಂದರೆ ಹೆಚ್ಚಿನ ಕ್ವಶನ್ ರಿಪೀಟ್ ಕೂಡ ಆಗುತ್ತೆ. ಸ್ಟೂಡೆಂಟ್ಸ್ ಮಾರ್ಕ್ಸನ್ನು ಕಳ್ಕೊಳ್ತಾರೆ ಅಂತ ಹೇಳಿದ್ರೆ ಆನ್ಸರ್ ಬರೆಯೋದು ಕರೆಕ್ಟಾಗಿ ಗೊತ್ತಿರಲ್ಲ. ಅಂದರೆ ಈಗ ಡಿಫ್ರೆನ್ಸ್, ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ P ಟೈಪ್ ಆ್ಯಂಡ್ N ಟೈಪ್ ಸೆಮಿಕಂಡಕ್ಟರ್ ಅಂತ ಕೇಳಿರ್ತಾರೆ.
ಸ್ಟೂಡೆಂಟ್ಸ್ ಎರಡು ಕಾಲಮ್ ಹಾಕಿ, ಅಂದರೆ ಪಿ ಟೈಪಿಗೆ ಒಂದು ಕಾಲಮ್ ಹಾಕಿ ಎನ್ ಟೈಪಿಗೆ ಒಂದು ಕಾಲಮ್ ಹಾಕಿ ಬರೆಯೋ ಬದಲು ಒಂದ್ರ ಕೆಳಗಡೆ ಒಂದು ಪಿ ಟೈಪ್ ಒಂದು ಬರೆದು ಬರೀತಾರೆ, ಅದ್ರ ಕೆಳಗಡೆ ಎನ್ ಟೈಪ್ ಬರೀತಾರೆ, ಮಾರ್ಕ್ಸ್ ಕಟ್ಟಾಗತ್ತೆ. ಯಾಕಂದ್ರೆ ಡಿಫ್ರೆನ್ಸ್ ಅಂತ ಕೇಳಿದಾಗ ಎರಡು ಡಿಫ್ರೆಂಟ್ ಕಾಲಮ್ ಹಾಕೊಂಡೆ ಪಿ ಟೈಪ್ ಇದ್ದಲ್ಲಿ ಪಿ ಟೈಪ್, ಎನ್ ಟೈಪ್ ಇದ್ದಲ್ಲಿ ಎನ್ ಟೈಪ್ ಇರೋ ರಿಲೇಟೆಡ್ ವಿಷಯಗಳನ್ನು ಬರಿಬೇಕಾಗತ್ತೆ. ಸರಿನಾ? ಈ ರೀತಿ ಕರೆಕ್ಟಾಗಿ ಬರಿಬೇಕು. ಅದೇ ರೀತಿ ಡಿಫ್ರೆನ್ಸ್ ಬಿಟ್ವೀನ್ ಇಂಟ್ರಿನ್ಸಿಕ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಸೊ ಈ ರೀತಿ ಕೇಳಿರ್ಬೋದು, ಇವುಗಳಿಗೆ ಆನ್ಸರ್ ಮಾಡಬೇಕು. ಅದಂತರ ಮೆನ್ಷನ್ ದ ಎಕ್ಸ್ಪ್ರೆಷನ್ ಆಫ್ ಅಂತ ಯಾವುದೊಂದು ಫಿಸಿಕಲ್ ಕ್ವಾಂಟಿಟಿ ಹೇಳಿರ್ತಾರೆ. ಈಗ ಮೆನ್ಷನ್ ದ ಎಕ್ಸ್ಪ್ರೆಷನ್ ಆಫ್ ಕೂಲಮ್ಸ್ ಲಾ ಕೇಳಬಹುದು, ಅಥವಾ ಮೆನ್ಷನ್ ದ ವೆಕ್ಟರ್ ರಿಪ್ರೆಸೆಂಟೇಷನ್ ಆಫ್ ಕೂಲಮ್ಸ್ ಲಾ. ಈ ರೀತಿ ಕೇಳಿದ್ರೆ ಇಕ್ವೇಷನ್ ಬರೀತೀರಾ, ಅಂದರೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೀತೀರಾ, ನಂತರ ಅದರಲ್ಲಿರುವಂಥ ಟರ್ಮ್ಸ್ ಅನ್ನು ಕೂಡ ಬರೀಬೇಕಾಗತ್ತೆ. ಇಲ್ಲಿಗ ನೀವು ಲಾರೆನ್ಸ್ ಲಾ ಅದರ ಎಕ್ಸ್ಪ್ರೆಷನ್ ಬರೆದಿದ್ದಾರೆ. ಅವ್ರು ಆ್ಯಕ್ಚುಲಿ ಕೇಳಿರೋದು ಏನು ವಾಟ್ ಈಸ್ ಲಾರೆನ್ಸ್ ಫೋರ್ಸ್ ಅಂತ ಕೇಳಿದ್ರೆ ನಂತರ ಎಕ್ಸ್ಪ್ರೆಷನ್ ಬರೋದು ಕೇಳಿದ್ದಾರೆ. ಬಟ್ ಜನರಲ್ ಆಗಿ ಫಿಸಿಕ್ಸ್ ಅಲ್ಲಿ ನೀವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದ್ರೆ ಅದರಲ್ಲಿರುವಂಥ ಟರ್ಮ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಲೇಬೇಕು. ಓಕೆನಾ? ಸೊ ಈ ರೀತಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದ ನಂತರ ಅದರಲ್ಲಿರುವಂತಹ ಟರ್ಮ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ನಂತರ ರೈಟ್ ದ ಪ್ರಾಪರ್ಟೀಸ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ. ಈಗ ಕೇಳಿಬಿಟ್ರೆ, ಈಗ ರೈಟ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಕೇಳಿದ್ದಾರೆ, ಅಥವಾ ರೈಟ್ ದ ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕೇಳಿದ್ದಾರೆ. ಸೊ ಈ ರೀತಿ ಕೇಳಿದಿದ್ರೆ ಏನು ಮಾಡ್ತೀರಾ, ಅಲ್ಲಿ ಎರಡು ಪ್ರಾಪರ್ಟಿ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಅಕಸ್ಮಾತ್ ನೀವು ಜಾಸ್ತಿ ಪ್ರಾಪರ್ಟಿ ಗೊತ್ತಿದ್ರೆ 3 ಪ್ರಾಪರ್ಟಿ 4 ಪ್ರಾಪರ್ಟಿ ಬರೆದ್ರೆ ನಡೆಯುತ್ತೆ, ಬರೀರಿ. ಬಟ್ ಮಿನಿಮಮ್ 2 ಪ್ರಾಪರ್ಟೀಸ್ ಅಂತೂ ಬರೀಲೇಬೇಕು. ಓಕೆ? ಅದರ ನಂತರ 3 ಮಾರ್ಕ್ಸ್ ಕ್ವಶನ್ಸ್. ಇದು ಕೂಡ ಈಸಿ. ಔಟ್ ಆಫ್ 8 ಯು ಹ್ಯಾವ್ ಟು ಆನ್ಸರ್ 5. ಹೌದಾ? ಇದರಲ್ಲೂ ಕೂಡ ಹೆಚ್ಚಿನ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಇದರಲ್ಲಿ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥ ವಿಷಯ ಅಂತ ಹೇಳಿದ್ರೆ, ಯಾವುದೋ ಒಂದು ಡೆರಿವೇಶನ್ ಕೇಳಿದ್ರೆ ಅಂತ ತಿಳ್ಕೊಳ್ಳೋಣ. ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅವ್ರೇನು ಕೇಳಿದಾರೆ, derive the expression for equivalent capacitance of 2 capacitors connected in parallel ಅಂತ ಕೇಳಿದ್ದಾರೆ. ಈ ರೀತಿ ಕೇಳಿದಾಗ ಯಾವುದೋ ಒಂದು ಡೆರಿವೇಶನ್ ಆಗಿರಲಿ, ಅದರೊಳಗಡೆ ಡಯಾಗ್ರಾಮ್ ಇದ್ರೆ, ಸರ್ಕ್ಯೂಟ್ ಡಯಾಗ್ರಾಮ್ ಅಥವಾ ಯಾವುದೋ ಒಂದು ಡಯಾಗ್ರಾಮ್ ಇದ್ರೆ ಡಯಾಗ್ರಾಮ್ ಅನ್ನ ಡ್ರಾ ಮಾಡಲೇಬೇಕು. ಯಾಕಂದ್ರೆ ಡಯಾಗ್ರಾಮಿಗೆ 1 ಮಾರ್ಕ್ ಇರುತ್ತೆ. ಅದ್ರ ಜೊತೆಗೇನೆ ಆ ಡಯಾಗ್ರಾಮ್ಗೆ ಏನಾದ್ರು ತುಂಬಾ ಇಂಪಾರ್ಟೆನ್ಸ್ ಇದ್ರೆ, ಈಗ ಎಕ್ಸಾಂಪಲ್ ವೀಟ್ಸ್ಟೋನ್ ನೆಟ್ವರ್ಕ್ ಡಯಾಗ್ರಾಮ್ ಇದ್ರೆ ನೀವು ಬರೆದಿರುವಂಥ ಡೆರಿವೇಶನ್ಗೆ ಒಂದು ಅರ್ಥ ಇದೆ. ಸೊ ಆ ಡಯಾಗ್ರಾಮ್ ಬರೀದೇ ಇದ್ರೆ ನಿಮ್ಮ ಡೆರಿವೇಶನ್ಗೆ ಮೀನಿಂಗೇ ಇರಲ್ಲ, ಮಾರ್ಕ್ಸು ಕೊಡೋದು 0 ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಅಕಸ್ಮಾತ್ ಆಗಿ ಯಾವುದೊಂದು ಡೆರಿವೇಶನ್ ಮಾಡ್ತಾ ಇದ್ದೀರಾ, ಆ ಡೆರಿವೇಶನ್ಗೆ ಸಂಬಂಧಿಸಿದಂತೆ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಇದೆ ಅಥವಾ ಡಯಾಗ್ರಾಮ್ ಇದೆ ಅಂತ ಹೇಳಿದ್ರೆ ಆ ಡಯಾಗ್ರಾಮ್ ಅನ್ನ ಡ್ರಾ ಮಾಡಲೇಬೇಕು. ಡಯಾಗ್ರಾಮ್ ಅನ್ನ ಡ್ರಾ ಮಾಡಿ ಅದರ ನಂತರ ಡೆರಿವೇಶನ್ ಅನ್ನ ಮಾಡಿ. ಓಕೆನಾ? ಈಗ ನೆಕ್ಸ್ಟ್ ಕೂಡ ನೋಡ್ತಾ ಇದ್ದಾರೆ ನೋಡಿ, ಅವರು ಯಾವ ಡೆರಿವೇಶನ್ ಇದೆ, ಅದಕ್ಕೆ ಡಯಾಗ್ರಾಮ್ ಇದೆ, ಎಲ್ಲದಕ್ಕೂ ಕೂಡ ಏನು ಮಾಡಿದ್ದಾರೆ, ಡಯಾಗ್ರಾಮ್ಸ್ ಅನ್ನ ಡ್ರಾ ಮಾಡಿದ್ದಾರೆ. ನಂತರ ಈ ಪಾರ್ಟ್ ಸಿ ಏನಿದೆ, ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಹೇಳೋದಾದ್ರೆ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ. ಓಕೆನಾ? ಸೊ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ 3 ಅಪ್ಲಿಕೇಶನ್ ಏನಿದೆ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೇಳಬಹುದು. ಅಕಸ್ಮಾತಾಗಿ ಈ ಫಸ್ಟ್ ಚಾಪ್ಟರ್ ಇಂದ ಕೇಳಲಿಲ್ಲ ಅಂತ ಅಂದ್ಕೊಳ್ಳಿ 3 ಮಾರ್ಕ್ಸ್ ಅಲ್ಲಿ ಕ್ವಶನ್ ಅನ್ನ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸೆಕೆಂಡ್ ಚಾಪ್ಟರ್ ಏನಿದೆ ಅದರಿಂದ ಕ್ವಶನ್ಸ್ ಅನ್ನ ಕೇಳ್ತಾರೆ. ಓಕೆನಾ? ಅಂದ್ರೆ ಈಗ ಕೆಪಾಸಿಟನ್ಸ್ ಆಫ್ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಅದನ್ನ ಕೇಳಬಹುದು. ಇಲ್ಲದಿದ್ರೆ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಇನ್ ಸೀರೀಸ್ ಆರ್ ಪ್ಯಾರಲ್, ಅದಕ್ಕೆ ರಿಲೇಟೆಡ್ ಕ್ವಶನ್ ಅನ್ನ ಕೇಳಬಹುದು. ಸೊ ಈ ರೀತಿ ಹಲವಾರು ಕ್ವಶನ್ಸ್ ಇದಾವೆ. ಇವುಗಳಲ್ಲಿ ಯಾವುದಾದ್ರು ಕ್ವಶನ್ ಅನ್ನು ಅವರು ಕೇಳ್ಬೋದು. ಓಕೆ? ಬಟ್ ಯಾವ್ಯಾವ ವಿಷಯಗಳನ್ನ ಬರಿಬೇಕು ಅದನ್ನೆಲ್ಲ ಕರೆಕ್ಟಾಗಿ ಬರೆದು ಆನ್ಸರ್ನ ಬರೀರಿ. 3 ಮಾರ್ಕ್ಸ್ ಕೂಡ ಈಸಿನೇ ಇರುತ್ತೆ. ಅಂದರೆ ಔಟ್ ಆಫ್ 8 ಯು ಹ್ಯಾವ್ ಟು ಆನ್ಸರ್ 5 ಅಷ್ಟೇ. ನಂತರ ಅಕಸ್ಮಾತ್ 1-2 ಕ್ವಶನ್ ಡಿಫ್ರೆಂಟ್ ಆಗಿ ಬಂದರೂ ಕೂಡ ಹೆಚ್ಚಿನ ಕ್ವಶನ್ ರಿಪೀಟ್ ಆಗಿರೋದ್ರಿಂದ, ನೀವೀಗ PYQs ಅನ್ನು ಸಾಲ್ವ್ ಮಾಡಿದ್ದೀರಾ ಅಥವಾ ಮಾಡೆಲ್ ಕ್ವಶನ್ ಸಾಲ್ವ್ ಮಾಡಿದಿದ್ರೆ ಅದರಿಂದ ಕೂಡ ಕ್ವಶನ್ ಬಂದಿರುತ್ತೆ, ರಿಪೀಟ್ ಆಗಿರುತ್ತೆ. ಸೊ ನಿಮಗೆ ಆನ್ಸರ್ ಮಾಡೋದಕ್ಕೆ ಆಗುತ್ತೆ, ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೀಗ ಪ್ರಿಪೇರ್ ಆಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಆಗಿ ಇಲ್ಲದೆ ಇದ್ರೆ ಒಮ್ಮೆ ಚೆಕ್ ಮಾಡಿ, ಲಾಸ್ಟ್ 3 ಇಯರ್ಸ್ನ PYQs ಅನ್ನು ಚೆಕ್ ಮಾಡಿ, ಹಾಗೆ ಈ ವರ್ಷದ ಮಾಡೆಲ್ ಕ್ವಶನ್ ಚೆಕ್ ಮಾಡಿ. ಕ್ವಶನ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ, ಈಗಲೂ ಕೂಡ ರಿಪೀಟ್ ಆಗುತ್ತೆ. ಓಕೆ? ಅದರ ನೆಕ್ಸ್ಟ್ ಪಾರ್ಟ್ ಡಿ, ಡೆರಿವೇಶನ್ ಪಾರ್ಟ್ ಅಂತೂ ಈಸಿಯೆಸ್ಟ್ ಪಾರ್ಟ್. ಯಾಕಂತ ಹೇಳಿದ್ರೆ ನಿಮಗೆ ಎಕ್ಸಾಮ್ ಹೋಗ್ಬೇಕಾದ್ರೆ ಓಕೆ ಈ ರೀತಿ ಕ್ವಶನ್ ಬರುತ್ತೆ ಅದು ಗೊತ್ತಿರುತ್ತೆ. ಈಗ ಸೆಮಿಕಂಡಕ್ಟರ್ ಆ ಚಾಪ್ಟರ್ ಇಂದಂತೂ ಒಂದು ಕ್ವಶನ್ ಬಂದೇ ಬರುತ್ತೆ. ಅದರಲ್ಲಿರುವಂತಹ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ನಿಮಗೆ ಗೊತ್ತಿದೆ, ಕಮೆಂಟ್ ಮಾಡಿ. ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್? ಹಾಫ್ ವೇವ್ ರೆಕ್ಟಿಫೈರ್ ಹಾಗೆ ಫುಲ್ ವೇವ್ ರೆಕ್ಟಿಫೈರ್ ರಿಲೇಟೆಡ್ ಕ್ವಶನ್, ಎರಡರಲ್ಲಿ ಯಾವುದಾದ್ರು ಒಂದು ಬಂದಿರುತ್ತೆ. ಓಕೆನಾ? ಅಕಸ್ಮಾತ್ ಅದರೊಳಗೆ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಬ್ಯಾಂಡ್ ಥಿಯರಿ ಏನಿದೆ, ಯಾವುದು ವ್ಯಾಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್ ಹಾಗೆ ಫಾರ್ಬಿಡನ್ ಬ್ಯಾಂಡ್. ಸೊ ಅವರುಗಳ ಅರೇಂಜ್ಮೆಂಟ್ ಯಾವ ರೀತಿ ಇದೆ ಅದ್ರ ಮೇಲೆ ಕೆಲವೊಮ್ಮೆ ಕೇಳಿದ್ದಾರೆ. ಬಟ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ 2 ಕ್ವಶನ್, ಯಾವುದು ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್. ಸೊ ಅದರ ಸರ್ಕ್ಯೂಟ್ ಡಯಾಗ್ರಾಮ್ ಗೊತ್ತಿರಬೇಕು, ಹಾಗೆ ಅದರ ವರ್ಕಿಂಗ್ ಗೊತ್ತಿರಬೇಕು, ಹಾಗೆ ವೇವ್ ಫಾರ್ಮ್, ಇನ್ಪುಟ್ ಮತ್ತು ಔಟ್ಪುಟ್ ವೇವ್ ಫಾರ್ಮ್ ಯಾವ ರೀತಿ ಇರುತ್ತೆ ಅದು ಗೊತ್ತಿರಬೇಕು. ಓಕೆನಾ? ಸೊ ಈ ರೀತಿ ಕ್ವಶನ್ಸ್ ಬರುತ್ತೆ. ಅದಂತರ ಫಸ್ಟ್ ಚಾಪ್ಟರ್ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ, ಅದ್ರ ಮೇಲೆ ಕ್ವಶನ್ ಅನ್ನ ಕೇಳ್ಬೋದು ಅವರು ಪಾರ್ಟ್ ಡಿ ಅಲ್ಲಿ. ಅದನ್ನ ಕೇಳದೇ ಇದ್ರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಆನ್
ಆಕ್ಸಿಯಲ್ ಪಾಯಿಂಟ್ ಆರ್ ಇಕ್ವಿಟೋರಿಯಲ್ ಪಾಯಿಂಟ್, ಇದರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಕೇಳಿರ್ತಾರೆ. ಅದಂದ್ರೆ ಅಕಸ್ಮಾತ್ ಅದರಿಂದ ಕ್ವಶನ್ ಬರೆದಿದ್ರೆ ಅಂದ್ರೆ ಫಸ್ಟ್ ಚಾಪ್ಟರ್ ಕ್ವಶನ್ ಬರೆದಿದ್ರೆ ಸೆಕೆಂಡ್ ಚಾಪ್ಟರ್ ಬರುತ್ತೆ. ಯಾವುದು ಆ ಡೆರಿವೇಶನ್ ಇದೆಯಲ್ಲ, v is equal to 1/4 pi epsilon naught into q divided by r. ಈ ಕ್ವಶನ್ ಅಂದ್ರೆ ಈ ಒಂದು ಡೆರಿವೇಶನ್ ಇದೆ, ಇದ್ರ ಮೇಲೆ ಕ್ವಶನ್ ಕೇಳುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಮತ್ತು ನಾನು ನಿಮ್ಗೆ ಹೇಳೋದು ಅಂತ ಹೇಳಿದ್ರೆ ಫಸ್ಟ್ 2 ಚಾಪ್ಟರ್ಸ್ ಇವುಗಳನ್ನ ಪರ್ಫೆಕ್ಟ್ ಮಾಡಿ ಇಟ್ಕೊಳ್ಳಿ. ಯಾಕಂತಂದ್ರೆ ಫುಲ್ ಮಾರ್ಕ್ಸ್ ಕೊಡುವಂತ ಚಾಪ್ಟರ್ಸ್ ನಿಮಗೆ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್, ಎರಡು ಪ್ರಿಪರೇಟರಿ ಎಕ್ಸಾಮ್ ಎಲ್ಲದಕ್ಕೂ ಕೂಡ ಓದಿದ್ರೆ ಅದನ್ನ. ಸೊ ಈಗಲೂ ಕೂಡ ಅದನ್ನ ಓದಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನ್ಯೂಮರಿಕಲ್ ಪಾರ್ಟ್ ಒಂದು ಕೂಡ ಈ 2 ಚಾಪ್ಟರ್ನ ಬಿಡೋದಕ್ಕೆ ಹೋಗ್ಬೇಡಿ, ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಸಲ ಪ್ರಾಕ್ಟೀಸ್ ಮಾಡಿರುವಂಥ ಚಾಪ್ಟರ್ಸ್ ನಿಮಗೆ ಬೇಡ ಅಂದ್ರೂ ಕೂಡ ನಾಲೆಜ್ ಇದ್ದೇ ಇರುತ್ತೆ, ಹೆಲ್ಪ್ ಮಾಡುತ್ತೆ ಆ ನಾಲೆಜ್ ನಿಮಗೆ ಎಕ್ಸಾಮಲ್ಲಿ. ಸೊ ಈ ರೀತಿ ಪ್ರಿಪ್ರೇಷನ್ ಮಾಡ್ತೀರಾ. ಅದರ ನಂತರ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇದೆ, ಅದರಿಂದ ಕೂಡ ಒಂದು ಡೆರಿವೇಶನ್ ಬರುತ್ತೆ ಎಕ್ಸಾಮಲ್ಲಿ. ಓಕೆನಾ, ಅದರಿಂದ ಕೂಡ ಒಂದು ಡೆರಿವೇಶನ್ ಬರುತ್ತೆ, ಪ್ರಾಕ್ಟೀಸ್ ಮಾಡಿ. ನಂತರ ಪಾರ್ಟ್ ಡಿ ಅಲ್ಲಿ ನ್ಯೂಮರಿಕಲ್ ಪಾರ್ಟ್, ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಮಾರ್ಕ್ಸನ್ನ ಕಳೆದುಕೊಳ್ಳೋದು. ಈ ನ್ಯೂಮರಿಕಲ್ಸ್ ಏನಿದೆ ಇದಕ್ಕೆ ರಿಲೇಟೆಡ್ ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಲೇಬೇಕಾದ ಚಾಪ್ಟರ್ಸ್ ಕರೆಂಟ್ ಎಲೆಕ್ಟ್ರಿಸಿಟಿ, ಇದರಲ್ಲಿ ನ್ಯೂಮರಿಕಲ್ ಬಂದೇ ಬರುತ್ತೆ. ಅದ್ರ ಜೊತೆಗೆ ಅಲ್ಟರ್ನೇಟಿಂಗ್ ಕರೆಂಟ್, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಇವೆರಡು ಚಾಪ್ಟರಿಂದ ಕ್ವಶನ್ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ, ಅಂದರೆ ನ್ಯೂಮರಿಕಲ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಇದೆರಡರ ಜೊತೆಗೆ ಯಾವುದೋ ಒಂದು ಡಿಫಿಕಲ್ಟ್ ಬಂದುಬಿಟ್ರೆ ಈ ರೀತಿ ಇದ್ದಾಗ ಬ್ಯಾಕಪ್ ಆಗಿ ಫಸ್ಟ್ 2 ಚಾಪ್ಟರ್ಸ್ ಏನಿದಾವೆ ಅವುಗಳಲ್ಲಿ ಬರುವಂತಹ ನ್ಯೂಮರಿಕಲ್ಸನ್ನು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ಅದೇ ಹೇಳಿದ್ನಲ್ವಾ, ಸ್ಟಾರ್ಟಿಂಗಿಂದ ಪ್ರಾಕ್ಟೀಸ್ ಮಾಡಿದಂಥ ಚಾಪ್ಟರ್ಸ್, ಅದರಲ್ಲಿ ಈಗ ಫಾರ್ಮುಲಾಗಳೆಲ್ಲ ಗೊತ್ತಿದೆ, ಯಾವ್ಯಾವ ಫಾರ್ಮುಲಾ ಇದ್ದಾವೆ ಅದೆಲ್ಲ ಗೊತ್ತಿದೆ. ಅದನ್ನು ನೀವು ಯೂಸ್ ಕೂಡ ಮಾಡಿರ್ತೀರ. ನ್ಯೂಮರಿಕಲ್ ಜಸ್ಟ್ ಟ್ರೈ ಮಾಡೋಣ ಅಂತ ಯೂಸ್ ಕೂಡ ಮಾಡಿರ್ತೀರ. ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೇದು. ಅಥವಾ ನೀವು ಎಲ್ಲ ಚಾಪ್ಟರ್ ನ್ಯೂಮರಿಕಲ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ತುಂಬ ಒಳ್ಳೇದು. ಯಾಕಂದ್ರೆ ಪ್ರಾಕ್ಟೀಸ್ ಮಾಡದೇ ಇದ್ರೆ ಈ ನ್ಯೂಮರಿಕಲ್ಸ್ ಏನಿದಾವೆ ಅದಕ್ಕೆ ಸಂಬಂಧ ಫಸ್ಟ್ 2 ಚಾಪ್ಟರ್ಸ್, ಅದಂತರ ಅಲ್ಟರ್ನೇಟಿಂಗ್ ಕರೆಂಟ್ ಹಾಗೆ ಕರೆಂಟ್ ಎಲೆಕ್ಟ್ರಿಸಿಟಿ, ಈ ಚಾಪ್ಟರ್ಸನ್ನ ಪರ್ಫೆಕ್ಟ್ ಮಾಡ್ಕೊಂಬಿಡಿ. ಇದರಿಂದ ಏನಾಗುತ್ತೆ, ಪಾರ್ಟ್ ಡಿ ಅಲ್ಲಿ ಈ ನ್ಯೂಮರಿಕಲ್ ಸೆಕ್ಷನ್ ಏನಿರುತ್ತೆ ಅದರೊಳಗಡೆ 10 ಔಟ್ ಆಫ್ 10 ಸ್ಕೋರ್ ಮಾಡೋದಕ್ಕೆ ಆಗುತ್ತೆ. ನಂತರ ಯಾವ ವಿದ್ಯಾರ್ಥಿಗಳು ಪಾಸಿಂಗ್ ಮಾರ್ಕ್ಸ್ಗೋಸ್ಕರ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂಥವ್ರು ಈ ನ್ಯೂಮರಿಕಲ್ ಪಾರ್ಟ್ ಏನಿದೆ ಅದರಲ್ಲಿ ಅಟ್ಲೀಸ್ಟ್ ಫಾರ್ಮುಲಾ ಬರೆದು ಬನ್ನಿ. ಓಕೆನಾ, ಯಾಕಂದರೆ ಫಾರ್ಮುಲಾ ಅಷ್ಟೇ ಬರೆದ್ರು ಕೂಡ 1 ಮಾರ್ಕ್ಸ್ ಕೊಡ್ತಾರೆ. ಫಾರ್ಮುಲಾ ಬರೀರಿ, ಅದರಿಂದ ಟ್ರೈ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ, ಒಂದು 2-3 ಸ್ಟೆಪ್ ಆದರೂ ಮಾಡಿ ಇಟ್ಟು ಬನ್ನಿ. ಯಾಕಂದರೆ ಅಕಸ್ಮಾತ್ ಪಾಸಿಂಗಿಗೆ ಡಿಫಿಕಲ್ಟ್ ಅಂತ ಇದ್ದಾಗ ಫಾರ್ಮುಲಾಕ್ಕೆ 1 ಮಾರ್ಕ್ ಕೊಡ್ತಾರೆ, ಅದಕ್ಕೆ ನೀವು ಸಾಲ್ವ್ ಮಾಡಿದ್ದು ಸ್ವಲ್ಪ ಅದು ಸರಿ ಇದ್ದರೆ ಮೊದಲು ಮಾರ್ಕ್ಸ್ ಕೂಡ ಸಿಗುತ್ತೆ. ಹಾಗೆ SI ನೋಟ್ಸ್ ಕೂಡ ಮೆನ್ಷನ್ ಮಾಡಿ ಬನ್ನಿ, ಯಾಕಂದರೆ SI ನೋಟ್ ಏನಿದೆ ಅದಕ್ಕೂ ಕೂಡ ಮಾರ್ಕ್ಸ್ ಲಾಟ್ ಆಗಿರುತ್ತೆ, 1 ಮಾರ್ಕ್ಸ್ ಇರುತ್ತೆ. ಓಕೆನಾ, ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಓದಿರೋದು ರಿವಿಷನ್ ಮಾಡಿ, ನಂತರ ಡೆರಿವೇಶನ್ ಬರದೇ ಪ್ರಾಕ್ಟೀಸ್ ಮಾಡಿ. ಓಕೆನಾ, ಡೆರಿವೇಶನ್ ಕೆಲವು ಓದ್ಬಿಡ್ತಾರೆ, ಓದ್ಕೋತಾರೆ, ಆಮೇಲೆ ಎಕ್ಸಾಮಲ್ಲಿ ಹೋದ ನಂತರ ನೆನಪಾಗಲ್ಲ. ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಡೆರಿವೇಶನ್ಸ್ ಯಾವ್ದಿದ್ದಾವೆ ಅವುಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ, ಸರ್ಕ್ಯೂಟ್ ಡಯಾಗ್ರಾಮ್ನ ಡ್ರಾ ಮಾಡಿ, ಎಲ್ಲ ಸ್ಟೆಪ್ಸನ್ನು ಡೀಟೇಲ್ ಆಗಿ ಬರೆದು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ನಂತರ ಟೈಮ್ ಇತ್ತು ಅಂತಂದರೆ, ಟೈಮ್ ಮ್ಯಾನೇಜ್ ಆಗುತ್ತೆ, ಟೈಮ್ ಎಕ್ಸ್ಟ್ರಾ ಆಯಿತು ಅಂತಂದರೆ ಎಕ್ಸ್ಟ್ರಾ ಕ್ವಶನ್ಸನ್ನು ಕೂಡ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಎಕ್ಸಾಂಪಲ್ ಈಗ ಔಟ್ ಆಫ್ 8 ಆನ್ಸರ್ ಎನಿ 5 ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಮ್ಯಾಂಡೇಟರಿ ಅಂತ ಸ್ಟಾರ್ಟಿಂಗಲ್ಲಿ 5 ಅಂತ ಬರೆದ್ರೆ ಅದರೊಳಗಡೆ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ, 2 ಮಾರ್ಕ್ಸ್ ಸಿಗುತ್ತೆ. ಆ ರೀತಿ ಇದ್ದಾಗ ಅಂದರೆ 3 ಮಾರ್ಕ್ ಕ್ವಶನಿಗೆ 2 ಮಾರ್ಕ್ಸ್ ಸಿಗುತ್ತೆ. ಆ ರೀತಿ ಇದ್ದಾಗ ನೀವು ಎಕ್ಸ್ಟ್ರಾ ಕ್ವಶನ್ ಎಲ್ಲ ಅಟೆಂಡ್ ಮಾಡಿದ್ದೀರಾ, ಅದಕ್ಕೆ 3ಗೆ 3 ಸಿಗೋ ರೀತಿ ಇದ್ದರೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಮಾರ್ಕ್ಸ್ ಲಾಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಕ್ವಶನ್ಸನ್ನು ಅಟೆಂಡ್ ಮಾಡಿ, ಬಟ್ ಸ್ಟಾರ್ಟಿಂಗಲ್ಲೇ ಅಟೆಂಡ್ ಮಾಡೋದಕ್ಕೆ ಹೋಗಬೇಡಿ. ಎಲ್ಲ ಮ್ಯಾಂಡೇಟರಿ ಕ್ವಶನ್ಸ್ ಅಟೆಂಡ್ ಆದ ನಂತರ, ಅಂದ್ರೆ ಈಗ ಪಾರ್ಟ್ ಎದಲ್ಲಿ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಾಯಿತು, ಮಾಡಲೇಬೇಕಂದ್ರೆ ಅಲ್ಲಿ ಆಪ್ಷನ್ ಇರಲ್ಲ. ಅದಂದ್ರೆ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಲ್ಲಿ ಔಟ್ ಆಫ್ 8 ಯು ಹ್ಯಾವ್ ಟು ಆನ್ಸರ್ 5, ಅದು ಬರೆದಾಯಿತು. ನಂತರ ಪಾರ್ಟ್ ಡಿ ಅಲ್ಲಿ ಡೆರಿವೇಷನಲ್ಲೂ ಕೂಡ 3 ಡೆರಿವೇಷನ್ನ ಬರೆದಿದ್ದೀರಾ. ಅದರ ನಂತರ ನ್ಯೂಮರಿಕಲ್ಲೂ ಕೂಡ 2 ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಿದ್ರಿ. ಇದೆಲ್ಲ ಆದ ನಂತರ ಟೈಮ್ ಇತ್ತು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಅಟೆಂಡ್ ಮಾಡಿ. ಆವಾಗ ಖಾಲಿ ಕೂತ್ಕೋಬೇಡಿ, ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡಿ ಟೈಮ್ ಇತ್ತು ಅಂತ ಹೇಳಿದ್ರೆ. ಸೊ ಎಕ್ಸಾಮ್ ಚೆನ್ನಾಗಿ ಮಾಡಿ, ಆಲ್ ದ ಬೆಸ್ಟ್. ಎಲ್ಲರ ಎಕ್ಸಾಮ್ ಚೆನ್ನಾಗಾಗತ್ತೆ. ಜೈ ಹಿಂದ್, ವಂದೇ ಮಾತರಂ.